ನಂದಿ ಹಿಲ್ಸ್ಗೆ ಬರೋ ತುಂಬ ಜನ ಸನ್ರೈಸು ಸೈಕ್ಲಿಂಗು ಫೋಟೋಶೂಟ್ಗೆ ಬರ್ತಾರೆ. ಆದರೆ ಈ ಟೆಂಪಲ್ನ ತುಂಬ ಜನ ಮಿಸ್ ಮಾಡ್ತಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಂದಿ ಹಿಲ್ಸ್ ಟ್ರಿಪ್ ಕಂಪ್ಲೀಟ್ ಆಗಬೇಕು ಅಂದರೆ ಈ ಟೆಂಪಲ್ನ ವಿಸಿಟ್ ಮಾಡಲೇಬೇಕು. ಆ ಟೆಂಪಲ್ ಅದು ಯಾವುದೋ ಅಂತ ತಿಳ್ಕೊಬೇಕು ಅಂದರೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಓಕೆ ಗೈಸ್, ಈಗಾಗಲೇ ಯಾರೆಲ್ಲ ಫಸ್ಟ್ ಪಾರ್ಟ್ ನೋಡ್ಕೊಂಡು ಬಂದಿದ್ದೀರಾ ಅವ್ರಿಗೊಂದು ಐಡಿಯಾ ಇರುತ್ತೆ ನಾನು ಯಾವ ದೇವಸ್ಥಾನದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಯಾರೆಲ್ಲ ಫಸ್ಟ್ ಪಾರ್ಟ್ನ ಮಿಸ್ ಮಾಡಿದ್ದೀರಾ ಅವ್ರು ನನ್ನ ಯೂಟ್ಯೂಬ್ ಚಾನಲ್ ಒನ್ ಮೋರ್ ಟ್ರಿಪ್ 18ಗೆ ಹೋಗ್ಬಿಟ್ಟು ನಾನು ಹಾಕಿರೋ ನಂದಿ ಬೆಟ್ಟ ವೀಡಿಯೋನ ನೋಡ್ಕೊಂಡು ಬನ್ನಿ. ಇನ್ ಕೇಸ್ ನೀವೇನಾದರೂ ಹೊಸದಾಗಿ ವೀಡಿಯೋಕ್ಕೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಓಕೆ ಗೈಸ್, ವೆಲ್ಕಮ್ ಟು ಭೋಗನಂದೀಶ್ವರ ಟೆಂಪಲ್. ಈ ಟೆಂಪಲಿನ ಸ್ಟ್ರಕ್ಚರ್ಸ್ ಎಲ್ಲ ನೋಡಿದ್ರೆ ನಿಮಗೆ ಹಂಪಿ ನೆನಪಾಗುತ್ತೆ. ನನ್ನೂರು ಹೊಸಪೇಟೆ ಹಂಪಿ ಹತ್ರನೇ, ಸೊ ಅದಕ್ಕೆ ಕಂಪೇರ್ ಮಾಡಿದೆ. ಹಾಗಿದ್ರೆ ಈ ಟೆಂಪಲ್ ಯಾಕೆ ಫೇಮಸ್ಸು, ಹಿಸ್ಟ್ರಿ ಏನು, ಬನ್ನಿ ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಣ ಗೈಸ್. ಈ ಟೆಂಪಲ್ನ ಸುಮಾರು 1100 ವರ್ಷದ ಹಳೆಯ ಟೆಂಪಲ್ ಅಂತ ಹೇಳ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಗೈಸ್, ನಮ್ಮ ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್ ಅಲ್ಲ, ಅವ್ರ ಆ್ಯನ್ಸಿಸ್ಟರ್ ಟೈಮಿಂದನೂ ಈ ಟೆಂಪಲ್ ಇಲ್ಲಿದೆ. ಇಷ್ಟು ವರ್ಷ ಆದರೂ ಟೆಂಪಲ್ ಇವತ್ತು ಕೂಡ ಸ್ಟ್ರಾಂಗ್ ಆಗಿ ನಿಂತಿದೆ. ಮೊದಲು ಈ ಟೆಂಪಲ್ನ ಕಟ್ಟಿಸಿದ್ದು ನಳಂಬದ ರಾಜರು, ಅದಾದಮೇಲೆ ಬೇರೆ ಬೇರೆ ರಾಜರು ಲೈಕ್ ಚೋಳಾಸು, ಹೊಯ್ಸಳಾಸು ಮತ್ತು ವಿಜಯನಗರದ ರಾಜರು ಟೆಂಪಲ್ನ ಇನ್ನೂ ದೊಡ್ಡದು ಮತ್ತು ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡಿದ್ರು. ಅದಕ್ಕೆ ಟೆಂಪಲ್ನ ನೋಡಿದರೆ ಒಂದೊಂದು ಕಲ್ಲು ಮೇಲೆ ಇರೋ ಕೆತ್ತನೆಗಳನ್ನು ಬೇರೆ ಬೇರೆ ಸ್ಟೈಲಲ್ಲಿ ಇರುತ್ತೆ. ಸೊ ಇದನ್ನೆಲ್ಲ ಆಯಾ ರಾಜರ ಕೊಡುಗೆಗಳು ಅಂತ ಹೇಳ್ಬೋದು. ಸೊ ನಿಮಗೆಲ್ಲ ಈಗ ಒಂದು ಡೌಟ್ ಬರ್ಬೋದು, ಭೋಗನಂದೀಶ್ವರ ಅಂತ ಯಾಕೆ ಹೆಸರು ಅಂತ. ಅದಕ್ಕೆ ಆನ್ಸರ್ ಅನ್ನೋದು ವೆರಿ ಸಿಂಪಲ್ ಗೈಸ್. ಸೊ ಇಲ್ಲಿ ಭೋಗ ಅಂದರೆ ಎಂಜಾಯ್ ಮಾಡೋದು ಅಂತ ಮಾತ್ರ ಅಲ್ಲ ಗೈಸ್. ಭೋಗ ಅಂದರೆ ನಮ್ಮ ಡೈಲಿ ಲೈಫು, ನಮ್ಮ ಫ್ಯಾಮಿಲಿ, ಪೇರೆಂಟ್ಸು, ವೈಫು, ಹಸ್ಬೆಂಡು, ಮಕ್ಕಳು, ಫ್ರೆಂಡ್ಸು, ಕೆಲಸ, ಹ್ಯಾಪಿನೆಸ್ಸು ಇವೆಲ್ಲ ಸೇರಿದ್ದು ಭೋಗ. ಈ ದೇವಸ್ಥಾನದಲ್ಲಿ ಶಿವ ಫ್ಯಾಮಿಲಿ ಜೊತೆ ಇರುವ ರೂಪದಲ್ಲಿ ಪೂಜೆ ಆಗ್ತಾರೆ. ಅದಕ್ಕೆ ಈ ಟೆಂಪಲ್ಗೆ ಭೋಗನಂದೀಶ್ವರ ಅಂತ ಹೆಸರು. ಸೊ ಗೈಸ್, ಸ್ಟೋರಿ ಹೇಳ್ತಾ ನಾನು ಆಲ್ಮೋಸ್ಟ್ ಟೆಂಪಲ್ ಒಳಗಡೆ ಬಂದೆ. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಕಲ್ಲಿನಿಂದ ಕೆತ್ತಿರೋ ಪಿಲ್ಲರ್ಗಳು, ಆಮೇಲೆ ಸ್ಕಲ್ಪ್ಚರ್ಸು, ಆಮೇಲೆ ಮಂಟಪ, ಇದೆಲ್ಲನೂ ತುಂಬ ಚೆನ್ನಾಗೇ ಕಾಣಿಸುತ್ತೆ ನೋಡೋಕ್ಕೆ. ಕೆಲವೊಂದು ಮೂವೀಸ್ ಕೂಡ ಇಲ್ಲಿ ಶೂಟ್ ಆಗಿದೆ ಗೈಸ್. ಅವಾಗಲೇ ನಿಮ್ಗೆ ಹೇಳಿದ್ದೆ ಒಂದು ಮೂವಿ ಇಲ್ಲೇ ಶೂಟ್ ಆಗಿದೆ ಅಂತ. ಅದು ಯಾವುದಪ್ಪ ಅಂದರೆ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಮೂವಿ ನೋಡಿರ್ತೀರ, ಬ್ರೇಕಪ್ ಸೀನ್ ಇಲ್ಲೇ ಶೂಟ್ ಆಗಿರೋದು. ನನ್ನ ಹೃದಯದ ಅರಮನೆ ಇದು, ಇಂದು ಬಿಟ್ಟು ಎಂದೂ ಬರದಿರು. ಹಿಂದ್ಗಡೆ ಕಲ್ಯಾಣಿ ಇದೆ, ಅದು ಕ್ಲೋಸ್ ಮಾಡಿದ್ದಾರೆ, ಬಿಡ್ತಾ ಇಲ್ಲ. ಸೊ ನಾನು ಅದನ್ನು ನೋಡಬೇಕು ಅಂತ, ಎಸ್ಪೆಷಲಿ ಈವನ್ ಅದನ್ನು ತೋರಿಸ್ಬೇಕು ಅಂತ ಇಲ್ಲಿ ಬಂದೆ. ಸೊ ಗೈಸ್, ಎದುರುಗಡೆ ಏನು ಡೋರ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಆ ಕಡೆನೇ ಪುಷ್ಕರಣಿ ಇರೋದು, ಇಲ್ಲೇ ಮೂವಿ ಶೂಟ್ ಆಗಿರೋದು. ಸೊ ಗೈಸ್, ಅದು ಎಂತಕ್ಕೆ ಕ್ಲೋಸ್ ಆಗಿದೆ ಅಂತ ಅಲ್ಲಿರೋ ಲೋಕಲ್ ಎಂಟ್ಸ್ಗೆಲ್ಲ ನಾನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಯಾರೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ ಅನ್ನೋದಕ್ಕಿಂತ ಎಲ್ಲರೂ ಆಲ್ಮೋಸ್ಟ್ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಸರಿ ಆಯಿತು, ಟೆಂಪಲ್ ಆಚೆ ಹೋದ್ಮೇಲೆ ಯಾರಾದರೂ ಇದ್ದರೆ ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಅಂತ ಅದನ್ನ ಅಲ್ಲಿಗೆ ಬಿಟ್ಟು ಟೆಂಪಲ್ ಬ್ಯಾಕ್ ಸೈಡ್ ಬಂದು ಎಲ್ಲ ಶೂಟ್ ಮಾಡ್ಕೊತಿದ್ದೆ. ಅದೊಂದೇ ಅಲ್ಲ, ಬ್ಯಾಕ್ ಸೈಡು ನಮಗೆ ಕೆಲವೊಂದು ದೇವಸ್ಥಾನಗಳಿದೆ, ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಈಗ ಒಂದು ದೇವಸ್ಥಾನ. ಸೊ ಗೈಸ್, ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ, ಶಿವನ್ ಲೈಫ್ ಜರ್ನಿನ 3 ಸ್ಟೇಜಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಅದರಲ್ಲಿ ಮೊದಲನೇದು ಅರುಣಾಚಲೇಶ್ವರ ಅಂದರೆ ಶಿವನ ಚೈಲ್ಡ್ಹುಡ್ ಅಂತ. ಆಮೇಲೆ ಭೋಗನಂದೀಶ್ವರ, ಇದು ಬಂದ್ಬಿಟ್ಟು ಶಿವನ ಯೂತ್, ಫ್ಯಾಮಿಲಿ ಲೈಫು, ಹ್ಯಾಪಿನೆಸ್ಸು ಆ್ಯಂಡ್ ಎಂಜಾಯ್ಮೆಂಟು. ಕೊನೆಯದಾಗಿ ಬಂದ್ಬಿಟ್ಟು ಯೋಗಾನಂದೀಶ್ವರ ಅಂದರೆ ಶಿವನ ಫೈನಲ್ ಸ್ಟೇಜ್ ಆಫ್ ಮೆಡಿಟೇಷನ್, ಪೀಸ್. ಈ ಕಾನ್ಸೆಪ್ಟು ಈ ಟೆಂಪಲ್ನ ತುಂಬ ಯೂನಿಕಾಗಿ ಮಾಡುತ್ತೆ. ಗೈಸ್, ನಂದಿ ಹಿಲ್ಸ್ಗೆ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಸನ್ರೈಸ್ನ ನೋಡಿ ಡೈರೆಕ್ಟಾಗಿ ವಾಪಸ್ ಮನೆಗೆ ಹೋಗ್ಬೇಡಿ. ಸ್ವಲ್ಪ ಟೈಮ್ ತೊಗೊಂಡು ಅಲ್ಲೇ 8 ಕಿಲೋಮೀಟರ್ಸಲ್ಲಿರೋ ಈ ಟೆಂಪಲ್ನ ವಿಸಿಟ್ ಮಾಡಿ. ಈ ಪ್ಲೇಸ್ನ ಹಿಸ್ಟ್ರಿ, ಆರ್ಕಿಟೆಕ್ಚರು ಆ್ಯಂಡ್ ಪೀಸ್ಫುಲ್ ಫೀಲಿಂಗ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಒಳಗಡೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡಾದ್ಮೇಲೆ ಆಚೆ ಒಬ್ಬರು ಅಜ್ಜಿ ಇದ್ದರು, ಟೆಂಪಲಲ್ಲಿ ಕೆಲಸ ಮಾಡೋರು. ಅವ್ರನ್ನ ಕೇಳಿದೆ ಯಾಕೆ ಕಲ್ಯಾಣಿ ಕ್ಲೋಸ್ ಮಾಡಿದ್ದಾರೆ ಅಂತ. ಲಾಸ್ಟ್ ಟೈಮು ಅವಾಗ ಓಪನ್ ಇತ್ತು, ಅಂದರೆ ಲಾಸ್ಟ್ ಟೈಮ್ ಓಪನ್ ಇತ್ತಲ್ಲ, ಅದೇ ನೋಡಿದೆ ಜಾಲರಿಯಲ್ಲಿ ಕಾಣಿಸ್ತಾ ಇದೆ. ಏನು ಕಿರ್ತದೆ ಅಂದರೆ ಓಪನ್ ಕ್ಲೀನ್ ಮಾಡ್ತಾ ಇರ್ತಾರೆ, ಆವಾಗ ತೆಗೆದಿರ್ತಾರೆ. ನಾನು ಬಂದು ಸುಮಾರು ವರ್ಷ ಆಯ್ತು ಬಿಡಿ, ಇನ್ನು 4 ವರ್ಷದ ಕೆಳಗೆ ಯಾರೋ ಬಿದ್ದು ತೀರ್ಕೊಂಡವ್ರ, ಅದಕ್ಕೆ ಕ್ಲೋಸ್ ಮಾಡವ್ರ ಅವಾಗಿಂದ. ಈ ಜೋಡಿಯಕ್ಕೆ ಹೋಗಿ ಕಲ್ಲಣ್ಣಲ್ಲಿ ಬಿಡ್ತಿದ್ರ ಈ ಜೋಡಕ್ಕೆ? ಇಲ್ಲ ತಾನೆ? ಅಯ್ಯ, ಅದು ಯಾರಿಗೂ ಗೊತ್ತಿಲ್ಲದಿದ್ರೆ ಈ ಜೋಡಿಯಕ್ಕೆ ಹೋಗೋರು. ಹೌದಾ? ಸೊ ಗೈಸ್, ಅಜ್ಜಿ ಹೇಳಿದ್ದು ಯಾಕೋ ನಿಜ ಅಂತ ಅನಿಸ್ಲಿಲ್ಲ ನನಗೆ. ಸೊ ಇನ್ನೂ ಡಿಗ್ ಮಾಡಿದೆ.
ಆಚೆ ಒಬ್ಬರು ಕಡಲೆಪುರಿ ಮಾಡ್ತಾಯಿದ್ರು, ಅವ್ರನ್ನ ಕೇಳಿದ್ರೆ ಅದೇನೋ ಡೆವಲಪ್ ಮಾಡ್ತಿದ್ದಾರೆ ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಯಾವ್ದು ನಿಜ ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ಒಳಗಡೆ ಹೋಗಬೇಕಾದ್ರೆ ಈ ಟೆಂಪಲ್ ಕ್ಲೋಸ್ ಇತ್ತು, ಇನ್ನೂ ಓಪನ್ ಇರಲಿಲ್ಲ. ಸೊ ಈಗ ಓಪನ್ ಆಗಿದೆ ಅನಿಸ್ತು. ಸೊ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಈ ದೇವಸ್ಥಾನ ಬಂದ್ಬಿಟ್ಟು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ವೀರಭದ್ರೇಶ್ವರ ಸ್ವಾಮಿ ಯಾರಪ್ಪ ಅಂತ ನಿಮಗೆ ಗೊತ್ತಿರುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿರೋ ಕೊಟ್ಟಿಯೂರು ವೀಡಿಯೋನ ನೋಡಿ, ಅದಲ್ಲಿ ಸ್ಟೋರಿನ ಕಂಪ್ಲೀಟಾಗಿ ಹೇಳಿದ್ದೀನಿ, ಯಾರಂತ ಗೊತ್ತಾಗುತ್ತೆ. ಆ್ಯಂಡ್ ಗೈಸ್, ಇಲ್ಲಿ ಆಚೆ ನೀವೇನು ನೋಡ್ತಿದ್ದೀರಲ್ಲ, ಈ ಏರಿಯಾದಲ್ಲಿ ಈವನ್ ಇನ್ನೊಂದು ಮೂವಿ ಶೂಟ್ ಆಗಿದೆ, ಕೋಟಿಗೊಬ್ಬ 2. ಫೈಟ್ ಎಲ್ಲ ಇಲ್ಲೇ ಶೂಟ್ ಆಗಿರೋದು. ಓಕೆ ಗೈಸ್, ಫೈನಲಿ ನಿಮಗೆ ಈ ವಿಡಿಯೋ ಬಗ್ಗೆ ಅಥವಾ ಈ ಪ್ಲೇಸ್ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಆ್ಯಂಡ್ ಒನ್ ಮೋರ್ ರಿಪೀಟಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಇದೇ ಥರ ಹೊಸ ಹೊಸ ಕಂಟೆಂಟ್ಗಳಿಂದ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ನಾನು ನಿಮ್ಮ ವಿಕ್ರಮ್ ಸೈನಿಂಗ್ ಆಫ್. ಲೈಫ್ ಈಸ್ ಟೂ ಶಾರ್ಟ್ ಗೈಸ್. ಟ್ರಾವೆಲ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿ, ಮೆಮೊರೀಸ್ನ ಕ್ರಿಯೇಟ್ ಮಾಡಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ.